ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಶರತ್. ಲಾಸ್ಟ್ ಲೈವ್ ಸ್ಟ್ರೀಮ್ ಅಲ್ಲಿ ನಾವು ಬಿಟ್ಕಾಯಿನ್ ಅಲ್ಲಿ ಒಂದು ಉತ್ತಮವಾದ ಟ್ರೇಡ್ ಅನ್ನ ಲೈವ್ ಅಲ್ಲೇ ಪ್ಲಾನ್ ಮಾಡ್ತೀವಿ. ನೂರಾರು ಜನರ ಮುಂದೆ ನಾವು ಆ ಒಂದು ಟ್ರೇಡ್ ಅನ್ನ ಪ್ರಾಪರ್ಲಿ ಅನಾಲಿಸಿಸ್ ಮಾಡಿಬಿಟ್ಟು ಪ್ರಾಪರ್ ಎಂಟ್ರಿ ಹಾಗೆ ಎಸ್ ಎಲ್ ನ ಪ್ಲಾನ್ ಮಾಡಿಬಿಟ್ಟು ಅಂಡ್ ಉತ್ತಮವಾದ ಒಂದು ಮೊಮೆಂಟಮ್ ಕೂಡ ಕ್ಯಾಪ್ಚರ್ ಮಾಡ್ತೀವಿ. ಆ ಟ್ರೇಡ್ ನ ಹಿಂದಿನ ಲಾಜಿಕ್ ಏನಿತ್ತು, ಯಾವ ರೀತಿ ಆ ಟ್ರೇಡ್ ನ ನಾವು ಪ್ಲಾನ್ ಮಾಡಿದ್ವಿ ಅಂಡ್ ಏನು ವಿಚಾರದ ಬೇಸ್ಡ್ ಆಗಿ ಅದು ಮೊಮೆಂಟಮ್ ಕೊಡ್ತು, ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಶೋ ಮಾಡ್ಲಿಕ್ಕೆ ಇದ್ದೇನೆ. ಸೊ ಲೈವ್ ಸ್ಟ್ರೀಮ್ ಅಲ್ಲಿ ಆ ಟ್ರೇಡ್ ಅನ್ನ ಯಾವ ರೀತಿ ನಾವು ತಗೊಂಡ್ವಿ ಅನ್ನೋದನ್ನ ನೀವು ಈ ವಿಡಿಯೋದಲ್ಲಿ ನೋಡ್ಲಿಕ್ಕಿದ್ದೀರಾ. ಇಫ್ ಇನ್ ಕೇಸ್ ನಿಮಗೂ ಕೂಡ ಇದೇ ರೀತಿಯ ಇಂಪಾರ್ಟೆಂಟ್ ಲಾಜಿಕ್ ವಿಡಿಯೋಗಳು ಇಷ್ಟವಾಗಿದ್ದರೆ ಈ ವಿಡಿಯೋ ನೀವು ಲೈಕ್ ಮಾಡಬಹುದು. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ಬನ್ನಿ, ಯಾವ ರೀತಿ ಆ ಒಂದು ಲೈವ್ ಸ್ಟ್ರೀಮ್ ಇತ್ತು ಅನ್ನೋದನ್ನ ನೀವು ಗಮನಿಸಬಹುದು. ರಿಸ್ಕ್ ಅನ್ನ ಮ್ಯಾನೇಜ್ ಮಾಡಿ ನಾವು ಎಂಟ್ರನ್ನ ಪಡಿಬೇಕಾಗುತ್ತೆ. ಲೆಟ್ಸ್ ಸಿ ಗೈಸ್, ಬ್ರೇಕ್ ಆದ ತಕ್ಷಣ ಒಂದ್ ಸ್ವಲ್ಪ 2 ಸೆಕೆಂಡ್ ವೆಯ್ಟ್ ಮಾಡಿಬಿಟ್ಟು ಎಂಟ್ರನ್ನ ಪ್ಲಾನ್ ಮಾಡಬೇಕಾಗುತ್ತೆ. ಲೆಟ್ಸ್ ಸಿ, ಇದರ ಲೋ ಬ್ರೇಕ್ ಆದಾಗ ನಾನು ಎಂಟ್ರನ್ನ ಪ್ಲಾನ್ ಮಾಡ್ತಾ ಇದ್ದೀನಿ. ಬ್ರೇಕ್ ಆಗ್ತಾ ಇದೆ, ಐ ಥಿಂಕ್ ಇಟ್ಸ್ ಸಸ್ಟೈನಿಂಗ್. ಇದರ ಹಿಂದಿನ ಲಾಜಿಕ್ ಅನ್ನು ಒಂದು ಬಾರಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಬಿಟ್ಕಾಯಿನ್ ಏನ್ ಮಾಡಿತ್ತು, ಬಿಟ್ಕಾಯಿನ್ ಇಲ್ಲಿಂದ ಅಪ್ಸೈಡ್ ಮೊಮೆಂಟಮ್ ನಮಗೆ ಕೊಡ್ಲಿಕ್ಕೆ ಶುರು ಮಾಡಿತ್ತು. ಬಟ್ ಪ್ರೈಸ್ ಏನ್ ಮಾಡುತ್ತೆ, ಈ ರೀತಿ ಅಪ್ಸೈಡ್ ಮೊಮೆಂಟಮ್ ಕೊಡುವಾಗ ಇಲ್ಲಿಂದ ಸ್ಟ್ರಾಂಗ್ ಬಯರ್ಸ್ ಅನ್ನು ಕರ್ಕೊಂಡು ಬರುತ್ತೆ. ಬಟ್ ಇಲ್ಲಿ ಪ್ರೈಸ್ ಒಂದು ಎಷ್ಟೇ ಲೆವೆಲ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ, ಇಲ್ಲಿಂದ ಪ್ರೈಸ್ ಒಂದು ರೆಸಿಸ್ಟೆನ್ಸ್ ಕ್ಯಾಂಡಲ್ ನ ಮಾಡುತ್ತೆ. ಈಗ ಬೈಯಿಂಗ್ ಬೇಸ್ ಅಲ್ಲಿ ಯಾರೆಲ್ಲ ಬಂದಿದ್ದಾರೆ, ಇಫ್ ಇನ್ ಕೇಸ್ ಅವರೇನಾದ್ರೂ ಸ್ಟ್ರಾಂಗ್ ಆಗಿದ್ರು ಅಂತ ಅನ್ಕೊಳ್ಳಿ, ಪ್ರೈಸ್ ಯಾವಾಗ ಈ ರೀತಿ ಸ್ವಿಂಗ್ ಅನ್ನ ಮಾಡುತ್ತೆ, ಇದು ಡೈರೆಕ್ಟ್ಲಿ ಇದರ ಹೈ ಅನ್ನ ಬ್ರೇಕ್ ಆಗಿ ಪ್ರೈಸ್ ಅಪ್ಸೈಡ್ಗೆ ಮೂಮೆಂಟಮ್ ಕೊಡಬೇಕಾಗಿತ್ತು. ಬಟ್ ಪ್ರೈಸ್ ಏನ್ ಮಾಡುತ್ತೆ, ಈ ಒಂದು ಸ್ವಿಂಗ್ ಅನ್ನ ಬ್ರೇಕ್ ಡೌನ್ ಕೂಡ ಆಗುತ್ತೆ. ಅಂದ್ರೆ ಪ್ರೈಸ್ ಅಲ್ಲಿ ಈ ಬಯರ್ಸ್ ಯಾರು ಬಂದಿದ್ದಾರೆ ಅವರು ಅಷ್ಟೊಂದು ಸ್ಟ್ರಾಂಗ್ ಆಗಿ ಇಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಸೊ ಅದರ ಬೇಸ್ ಅಲ್ಲಿ ಈ ಒಂದು ಟ್ರೇಡ್ ಅನ್ನು ನಾವು ಪ್ಲಾನ್ ಮಾಡಿದ್ದೇವೆ ಅಂಡ್ ಅದರ ಬೇಸ್ ಅಲ್ಲಿ ನಮಗೆ ಅರೌಂಡ್ $124 ಪ್ರಾಫಿಟ್ ಕೂಡ ರನ್ ಆಗ್ತದೆ. ಸೊ ಆಲ್ಮೋಸ್ಟ್ ಲೈಕ್ 1:1 ಟಾರ್ಗೆಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. $141 ರನ್ನಿಂಗ್ ಗೈಸ್, $146, $167. ಲೆಟ್ಸ್ ಸಿ, ಆಲ್ಮೋಸ್ಟ್ ಲೈಕ್ ನಮ್ಮ ಟಾರ್ಗೆಟ್ ಕೂಡ ಅಚೀವ್ ಆಗ್ತಾ ಇದೆ ಬಿಟ್ಕಾಯಿನ್ ಅಲ್ಲಿ. ಲೆಟ್ಸ್ ಸಿ, ಸ್ವಲ್ಪ ಇದೆ ಟಾರ್ಗೆಟ್ ಅಚೀವ್ ಆಗೋದಕ್ಕೆ. ಲೆಟ್ಸ್ ಸಿ ಗೈಸ್, ಅಗೇನ್ ಇದು ಬ್ಲೂ ಝೋನ್ ನ ಒಳಗಡೆ ಇದೆ, ಹೈಯರ್ ಟೈಮ್ ಫ್ರೇಮ್ ಇದ್ದು. ಸೊ ಹಾಗಾಗಿ ಪ್ರಾಫಿಟ್ ನ ಬಗ್ಗೆ ಕ್ವಿಕ್ಲಿ ನಾವು ಎಕ್ಸಿಟ್ ಆಗೋದಕ್ಕೆ ಯೋಚನೆ ಮಾಡಬೇಕಾಗುತ್ತೆ. ಲೆಟ್ಸ್ ಸಿ, ಇಫ್ ಇನ್ ಕೇಸ್ ಏನಾದ್ರು ರಿವರ್ಸಲ್ ಬಂತು, ಆ ರೀತಿ ಏನಾದ್ರು ಇದ್ದಾಗ ಎಕ್ಸಿಟ್ ನ ಬಗ್ಗೆ ಕೂಡ ಪ್ಲಾನ್ ಮಾಡಬಹುದು. ಅಥವಾ ಇಲ್ಲಿ ನಾವು ಸ್ವಲ್ಪ ಎಸ್ ಎಲ್ ನ ಕೂಡ ಟ್ರೈಲ್ ಮಾಡೋದಕ್ಕೆ ನಾನು ಯೋಚನೆ ಮಾಡ್ತೀನಿ. ಇಲ್ಲಿ ತನಕ ನಾನು ಎಸ್ ಎಲ್ ನ ಟ್ರೈಲ್ ಮಾಡಿದ್ದೇನೆ. ಇಫ್ ಇನ್ ಕೇಸ್ ಏನಾದ್ರು ಪ್ರೈಸ್ ರಿವರ್ಸಲ್ ಆದ್ರೆ ಅಟ್ಲೀಸ್ಟ್ ನಾನು ಸ್ಮಾಲ್ ಎಸ್ ಎಲ್ ಅಲ್ಲಿ ಎಕ್ಸಿಟ್ ನ ಕಾಣಬಹುದು. ಓಕೆ, ಆಲ್ಮೋಸ್ಟ್ ನಮ್ಮ ಟಾರ್ಗೆಟ್ ಅಚೀವ್ ಆಗ್ತಾ ಇದೆ. ಬಟ್ ಈ ಒಂದು ಬ್ಲೂ ಝೋನ್ ಏನಿದೆಯಲ್ಲ, ಇದು ಹೈಯರ್ ಟೈಮ್ ಫ್ರೇಮ್ ಇದು ಝೋನ್ ಆಗಿರೋದ್ರಿಂದ ಇದನ್ನ ಸ್ಟ್ರಾಂಗ್ಲಿ ಹೋಲ್ಡ್ ಆಗ್ತಾ ಇದೆ ಪ್ರೈಸ್. ಲೆಟ್ಸ್ ಸಿ ಗೈಸ್, ಆಲ್ಮೋಸ್ಟ್ ಲೈಕ್ $145 ಅಗೇನ್. 1:1 ಟಾರ್ಗೆಟ್ ನೋಡಿ, ಎಷ್ಟು ಕಷ್ಟ ಪಡ್ತಾ ಇದೆ ಬಿಟ್ಕಾಯಿನ್ ಅನ್ನೋದನ್ನ ನೀವು ಇಲ್ಲಿ ಗಮನಿಸಬಹುದು. ಇದು ನಮ್ಮ ಟಾರ್ಗೆಟ್. ಜಸ್ಟ್ ಈ ಒಂದು ಸ್ಪೇಸ್ ಇಂದ ಪ್ರೈಸ್ ರಿವರ್ಸಲ್ ಆಗ್ತಾ ಇದೆ. ಲೆಟ್ಸ್ ಗೋ ಬಿಟ್ಕಾಯಿನ್, ಲೆಟ್ಸ್ ಗೋ ಮ್ಯಾನ್. ಓಕೆ, ಬಿಟ್ಕಾಯಿನ್ ಈಸ್ ಮೂವಿಂಗ್ ವೆಲ್, ಆಲ್ಮೋಸ್ಟ್ ಲೈಕ್ $250 ರನ್ನಿಂಗ್ ಗೈಸ್. ಐ ಥಿಂಕ್ ಬೆಟರ್ ಟು ಎಕ್ಸಿಟ್. ನೋಡೋಣ, ಒಂದ್ 2 ಸೆಕೆಂಡ್ ವೆಯ್ಟ್ ಮಾಡೋಣ. ಇಫ್ ಇನ್ ಕೇಸ್ ಫಾಸ್ಟ್ ಆಗಿ ಏನಾದ್ರು ರಿವರ್ಸಲ್ ಬಂತು, ಆ ರೀತಿ ಏನಾದ್ರು ಇದ್ದಾಗ ನೋಡೋಣ. ಓಕೆ, ವೆರಿ ಗುಡ್ ಮೊಮೆಂಟಮ್, $270 ರನ್ನಿಂಗ್ ಗೈಸ್. ದಟ್ಸ್ ಅ ಬ್ಯೂಟಿಫುಲ್ ಮೊಮೆಂಟಮ್ ಇನ್ ಬಿಟ್ಕಾಯಿನ್. ರೆಡಿ ಆಗಿರೋಣ. ಇಫ್ ಇನ್ ಕೇಸ್ ಏನಾದ್ರು ಕ್ವಿಕ್ಲಿ ರಿವರ್ಸಲ್ ಬಂತು ಅಂದಾಗ ಕ್ವಿಕ್ ಆಗಿ ಫಾಸ್ಟ್ ಆಗಿ ಎಕ್ಸಿಟ್ ನ ಕಾಣಬೇಕಾಗುತ್ತೆ. ಆಲ್ಮೋಸ್ಟ್ ಲೈಕ್ $300 ರನ್ನಿಂಗ್ ಗೈಸ್. ವೆರಿ ಕ್ವಿಕ್ ಮೊಮೆಂಟಮ್ ವಿನ್ ಲೈವ್ ಸ್ಟ್ರೀಮ್ ವಿತ್ ಪ್ರಾಪರ್ ಲಾಜಿಕ್ ಎಲ್ಲವೂ ಕೂಡ. That's a beautiful momentum. $300, almost like I think better to exit. ನೋಡೋಣ, 2 ಸೆಕೆಂಡ್ ವೆಯ್ಟ್ ಮಾಡೋಣ. ಜಸ್ಟ್ 2 ಸೆಕೆಂಡ್ ಅಷ್ಟೇ. ಇಫ್ ಇನ್ ಕೇಸ್ ಸಸ್ಟೈನ್ ಆಗಿಲ್ಲ ಅಂತ ಇದ್ದಾಗ ಕ್ವಿಕ್ಲಿ ನಾನು ಎಕ್ಸಿಟ್ಗೆ ಪ್ಲಾನ್ ಮಾಡ್ತೀನಿ. ಓಕೆ, ಲೆಟ್ಸ್ ಸಿ ಗೈಸ್, ಲೆಟ್ಸ್ ಸಿ, $300 ರನ್ನಿಂಗ್. ಆಲ್ಮೋಸ್ಟ್ ಲೈಕ್ ಟಾರ್ಗೆಟ್ ಕೂಡ ಆಗಿದೆ. ಬಟ್ ಒಂದು 2 ಸೆಕೆಂಡ್ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋಣ, ವಾಟ್ ಡು ಯು ಫೀಲ್ ಗೈಸ್? ಪ್ರೈಸ್ ಇನ್ನಷ್ಟು ಫಾಲ್ ಆಗ್ಬೋದು ಅಂತ ಅನಿಸ್ತಾ ಇದೆ, ಅಥವಾ ಪ್ರೈಸ್ ಇಲ್ಲಿಂದ ರಿವರ್ಸಲ್ ಆಗ್ಬೋದು ಅಂತ ಅನಿಸ್ತಾ ಇದೆ? ವಾಟ್ ಡು ಯು ಫೀಲ್? ಚಾಟ್ ಬಾಕ್ಸ್ ಅಲ್ಲಿ ಕ್ವಿಕ್ಲಿ ಕಮೆಂಟ್ ಮಾಡಿ. $273 ರನ್ನಿಂಗ್ ಗೈಸ್. ವಾಟ್ ಡು ಯು ಫೀಲ್ ಗೈಸ್? ಚಾಟ್ ಬಾಕ್ಸ್ ಅಲ್ಲಿ ಕ್ವಿಕ್ಲಿ ಕಮೆಂಟ್ ಮಾಡಿ. ಇನ್ನಷ್ಟು ಫಾಲ್ ಆಗ್ಬೋದು ಅಂತ ಅನಿಸ್ತಾ ಇದೆಯಾ, ಅಥವಾ ಎಕ್ಸಿಟ್ ಆಗೋದು ಬೆಟರ್ ಅಂತ ಅನಿಸ್ತಾ ಇದೆಯಾ? ವಾಟ್ ಈಸ್ ಯುವರ್ ಒಪಿನಿಯನ್ ಗೈಸ್? ಬಾಕಿ ಎಸ್ ಎಲ್ ನಾನು ಟ್ರೈಲ್ ಮಾಡಿದ್ದೇನೆ, ಕಂಪ್ಲೀಟ್ಲಿ ಸೇಫ್ ಟ್ರೇಡ್ ಆಗಿದೆ. ಸೊ ಇದರ ಬೇಸ್ ಅಲ್ಲಿ ಐ ಥಿಂಕ್ ಬೆಟರ್ ಟು ಎಕ್ಸಿಟ್ ಗೈಸ್, ಜಾಸ್ತಿ ಬೇಡ. ಓಕೆ, ಚಾನ್ಸಸ್ ಇತ್ತು, ಫೈನ್. ಓಕೆ, ದಟ್ಸ್ ಅ ಬ್ಯೂಟಿಫುಲ್ ಮೊಮೆಂಟಮ್. ಅಗೇನ್ ಪ್ರೈಸ್ ಕೆಳಗಡೆ ಬರ್ತಾ ಇದೆ, ಬಟ್ ಫೈನ್, ನಮ್ಗೆ ಇಷ್ಟು ದೊಡ್ಡ ಮೊಮೆಂಟಮ್ ಕಾಣಲಿಕ್ಕೆ ಸಿಕ್ತು ಆ್ಯಂಡ್ ಬೆಟರ್ ಮೊಮೆಂಟಮ್ನ ನಾವು ಕ್ಯಾಪ್ಚರ್ ಮಾಡಿದರೆ ಸಾಕು ನಮಗೆ. ಬಾಕಿ ಈ ಟ್ರೇಡನ್ನು ಯಾರ್ಯಾರು ಪ್ಲಾನ್ ಮಾಡಿದಾರೆ? ಲೈವ್ ಸ್ಟ್ರೀಮಲ್ಲಿ ಇಷ್ಟು ಲಾಜಿಕನ್ನು ಎಕ್ಸ್ಪ್ಲೇನ್ ಮಾಡ್ತಾ, ಇಷ್ಟು ಟ್ರೇಡನ್ನು ಎಕ್ಸಿಕ್ಯೂಟ್ ಮಾಡ್ತಾ ಟ್ರೇಡ್ನ ನಾವು ತಗೊಂಡಿದ್ದೇವೆ. So how was that? $45 profit. Okay, very good. Crazy. Okay, that's very nice guys. Thank you very much ಎಲ್ರಿಗೂ ಕೂಡ. ಇನ್ನಷ್ಟು ಫಾಲ್ ಆಗ್ಬೋದು, ಬಟ್ ಫೈನ್, ನಮಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀವಿ ಬಿಟ್ಕಾಯಿನ್ಗೆ ನಾವು.
ಸೊ ಇಷ್ಟು ಸಾಕು ನಮಗೆ ಮೊಮೆಂಟಮ್. ಸ್ವಲ್ಪ ಹೋಲ್ಡ್ ಆಯಿತು, ಅದರ ಬೇಸಲ್ಲಿ ನಾನು ಎಕ್ಸಿಟ್ ಆದೆ. ಬಾಕಿ ಇಫ್ ಇನ್ ಕೇಸ್ ಹೋಲ್ಡ್ ಮಾಡೋದಿದ್ರೆ ಯಾವ ರೀತಿ ನಾವು ಹೋಲ್ಡ್ನ ಮಾಡಬೇಕಾಗತ್ತೆ, ಇಲ್ಲಿ ನಾವು ಟ್ರೈಲ್ ಮಾಡಬೇಕಾಗುತ್ತೆ. ಇಲ್ಲಿ ತನಕ ಟ್ರೈಲ್ ಮಾಡ್ಬೋದು, ಲಾಸ್ಟ್ ಕ್ಯಾಂಡಲ್ಗೆ ಟ್ರೈಲ್ನ ಮಾಡ್ಬೋದು, ಆ ರೀತಿ ಇರುತ್ತೆ. ಬಾಕಿ ಎಷ್ಟೆಷ್ಟು ಪ್ರಾಫಿಟ್ನ ಬುಕ್ ಮಾಡಿದ್ರೆ ಬಾಕಿ ಎಲ್ಲರೂ ಕೂಡ. ಎಕ್ಸಲೆಂಟ್, ಸೂಪರ್ ಟ್ರೇಡ್, ಫೈರ್, ಬೆಂಕಿ, ಫ್ಯಾಂಟಾಸ್ಟಿಕ್, ಗ್ರೇಟ್, 3000 USD. ವೆರಿ ಗುಡ್ ಸರ್, ವೆರಿ ಗುಡ್. ಎಕ್ಸ್ಪ್ಲೈನ್ ದ ಲಾಜಿಕ್ ಇನ್ ಡೆಪ್ತ್, ರನ್ನಿಂಗ್, ಇಟ್ಸ್ ಕ್ರೇಜಿ ಟ್ರೇಡ್. ಗುಡ್ ಗುಡ್, ಥ್ಯಾಂಕ್ ಯು ಎಲ್ಲರಿಗೂ ಕೂಡ, ಥ್ಯಾಂಕ್ ಯು. ಓಕೆ, ಇದರ ಹಿಂದಿನ ಲಾಜಿಕನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ವೆರಿ ಸಿಂಪಲ್ ಲಾಜಿಕ್ ಇದರಲ್ಲಿದ್ದದು. ಆಲ್ರೆಡಿ ಪ್ರೈಸ್ ಏನು ಮಾಡಿದೆ ನೋಡಿ, ಇದರ ಹೋಲ್ ಪಿಕ್ಚರ್ ಶುರು ಆಗೋದು ನಮಗೆ 15 ಮಿನಿಟ್ಸ್ ಬೇಸಲ್ಲಿ. ಸೊ 15 ಮಿನಿಟ್ಸ್ ಬೇಸಲ್ಲಿ ಪ್ರೈಸ್ ಏನು ಮಾಡ್ತಾ ಇದೆ, ಓವರ್ ಆಲ್ ಎಸ್ ಡೌನ್ ಸೈಡ್ ಟ್ರೆಂಡಲ್ಲಿದೆ. ಪ್ರೈಸ್ ಒಂದು 4 ಅವರ್ಸ್ನ ಸಪೋರ್ಟನ್ನು ಇಲ್ಲಿ ಹೋಲ್ಡ್ ಆಗುತ್ತೆ, ಅಲ್ಲಿಂದ ಪ್ರೈಸ್ ರಿವರ್ಸಲ್ ಬರುತ್ತೆ. ಈಗೇನಾಗುತ್ತೆ, ಬೈಯಿಂಗ್ ಬೇಸಿಸಲ್ಲಿ ಎಲ್ಲರೂ ಕೂಡ ಇಲ್ಲಿ ಎಂಟ್ರಿ ಪಡೆದಿದ್ದಾರೆ. ಸ್ಟಿಲ್ ಫಾಲಿಂಗ್ ಗೈಸ್, ಸ್ಟಿಲ್ ಫಾಲಿಂಗ್ ಲೈಕ್ ಕ್ರೇಜಿ ಕ್ರೇಜಿ ಓ ಓ ಓ ಗಾಡ್ ಮ್ಯಾನ್, ಕ್ರೇಜಿ ಫಾಲ್ ಇನ್ ಬಿಟ್ಕಾಯಿನ್ ಗೈಸ್, ಕ್ರೇಜಿ ಫಾಲ್ ಬಿಟ್ಕಾಯಿನ್ ಅಲ್ಲಿ. ದಟ್ಸ್ awesome fall in Bitcoin. ಓಕೆ, ಹೋಲ್ ಪಿಕ್ಚರ್ ಇಲ್ಲಿಂದ ಶುರು ಆಗುತ್ತೆ. ಇಲ್ಲಿಂದ ಪ್ರೈಸ್ ಅಪ್ಸೈಡ್ ಮೂಮೆಂಟಮ್ ಕೊಡಲಿಕ್ಕೆ ಟ್ರೈ ಮಾಡುತ್ತೆ. ಎಲ್ಲ ಬೈಯರ್ಸ್ ಇಲ್ಲಿಂದ ಎಂಟ್ರಿನ ಪಡಿತಾರೆ. ಈಗ ಪ್ರೈಸ್ ಅಪ್ಸೈಡೇ ಮೂಮೆಂಟಮ್ ಕೊಡಬೇಕು ಅಂತ ಇದ್ದಾಗ ಈ ರೀತಿ ಇದು ಸ್ವಿಂಗ್ ಅನ್ನು ಶಿಫ್ಟ್ ಆಗಬೇಕಾಗಿತ್ತು. ಅಂದ್ರೆ ಪ್ರೈಸ್ನ ಓವರ್ ಆಲ್ ಟ್ರೆಂಡ್ ಯಾವ ರೀತಿ ಶಿಫ್ಟ್ ಆಗುತ್ತೆ, ಈ ರೀತಿ ಶಿಫ್ಟ್ ಆಗುತ್ತೆ. ಇದು ಒಂದು ಪ್ರೈಸ್ ಆಕ್ಷನ್ ನಮಗೆ ಆಗಬೇಕಾಗಿತ್ತು. ಬಟ್ ಪ್ರೈಸ್ ಏನು ಮಾಡುತ್ತೆ, ಈ ಒಂದು ಝೋನ್ ಅನ್ನ ಬ್ರೇಕ್ ಅಥವಾ ಸಪೋರ್ಟ್ ಆಗಿ ಪಡೆದು ಈ ಝೋನ್ ಅನ್ನ ಬ್ರೇಕ್ ಡೌನ್ ಕೂಡ ಆಗುತ್ತೆ. ಅಂದ್ರೆ ಇಲ್ಲಿ ಆಲ್ರೆಡಿ ಸೆಲ್ಲರ್ಸ್ ಬರ್ತಾರೆ. ಅರೆ ಯಾರ್, ಬ್ಯೂಟಿಫುಲ್ ಬಿಟ್ಕಾಯಿನ್ ಮ್ಯಾನ್. ಚಾರ್ಟ್ ಇಂದ ಹೊರಗಡೆ ಬರ್ತಾ ಇದೆ, ನನ್ನ ಸ್ಕ್ರೀನ್ ಇಂದ ಹೊರಗಡೆ ಬರ್ತಾ ಇದೆ, ನನಗೆ ಡ್ರ್ಯಾಗ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ದಟ್ಸ್ ಆಸಮ್. ಚಾಟ್ ಬಾಕ್ಸ್ ಅಲ್ಲಿ ನೀವು ಗಮನಿಸಬಹುದು ಗೈಸ್, ಚಾಟ್ ಬಾಕ್ಸ್ ಅಲ್ಲಿ ನೀವು ಕ್ರೇಜಿ ಥಿಂಗ್ ಅನ್ನ ಗಮನಿಸಬಹುದು. 15 USD, 235 ಪ್ರಾಫಿಟ್, 500 USD ಹೋಲ್ಡಿಂಗ್ 10. ಕ್ಯಾನ್ ಐ ಥಿಂಕ್ ಟ್ರೈಲ್ 10,000 USD. ಓಕೆ, 10,000 USD ಟಿಕೆಟ್ ಮಾಡಲ ಸರ್ ದುಬೈದು. That's a crazy fall guys in Bitcoin. Okay, let's understand the logic guys. Let's understand the logic. ಯಾವ ರೀತಿ ಈ ಟ್ರೇಡ್ ಇತ್ತು ಅನ್ನೋದು, ರೈಟ್? ಸೊ ಫರ್ಗೆಟ್ ಅಬೌಟ್ ದ ಪ್ರಾಫಿಟ್, ಏನಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಯಾವ ರೀತಿ ಈ ಟ್ರೇಡ್ ಅನ್ನ ಕ್ಯಾಪ್ಚರ್ ಮಾಡಿದ್ವಿ ಅಂತ, ರೈಟ್? ಇಲ್ಲಿಂದ ಬೈಯರ್ಸ್ ಇಲ್ಲಿಂದ ಎಂಟ್ರಿ ಪಡೆದ್ರು, ಆನಂತರ ಸೆಲ್ಲರ್ಸ್ ಇವರ ಲೋ ಅನ್ನ ಬ್ರೇಕ್ ಮಾಡ್ತಾರೆ, ಅಥವಾ ಇಲ್ಲಿ ಸೆಲ್ಲರ್ಸ್ ಇಲ್ಲಿ ಅವರ ಹೋಲ್ಡ್ ಅನ್ನ, ಕಂಟ್ರೋಲ್ ಅನ್ನ ಅಥವಾ ಡಾಮಿನೇಷನ್ ಇಲ್ಲಿ ಕ್ರಿಯೇಟ್ ಮಾಡ್ತಾರೆ. ಸೊ ಇಲ್ಲಿಂದ ಪ್ರೈಸ್ ಮತ್ತೆ ಅಪ್ಸೈಡ್ಗೆ ಮೂಮೆಂಟಮ್ ಕೊಡುತ್ತೆ, ರೈಟ್? ಈಗ ಓವರ್ ಆಲ್ ಪ್ರೈಸ್ನ ಒಂದು ಪ್ರೈಸ್ ಆಕ್ಷನ್ ನೋಡಿ, ನಾನು ನಿಮಗೆ ಗೋಲ್ಡ್ಗೆ ಕಂಪೇರ್ ಮಾಡಿದೆ. ಗೋಲ್ಡ್ ಏನಾಗಿತ್ತು, ಗೋಲ್ಡ್ ತುಂಬಾನೇ ಚೆನ್ನಾಗಿರುವಂತಹ ಒಂದು ಪ್ರೈಸ್ ಆಕ್ಷನ್ ಕ್ರಿಯೇಟ್ ಮಾಡಿದೆ. ಯಾಸ್ ಇಲ್ಲಿಂದ ಪ್ರೈಸ್ ಕೆಳಗಡೆ ಬಂತು, ಮೇಲ್ಗಡೆ ಹೋಯ್ತು, ಕೆಳಗಡೆ ಬಂತು. ಬಟ್ ಯಾವುದೇ ಕಾರಣಕ್ಕೂ ಪ್ರೀವಿಯಸ್ ಸ್ವಿಂಗ್ ಅನ್ನ ಗೋಲ್ಡ್ ಬ್ರೇಕ್ ಆಗ್ತಾ ಇಲ್ಲ. ಅಂದ್ರೆ ಅದರ ಅರ್ಥ ಏನು, ಪ್ರೈಸ್ ಅನ್ನ ಸೆಲ್ಲರ್ಸ್ ಕೆಳಗಡೆ ದೂಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಬಾಟಮ್ ಅಲ್ಲಿ ಇರುವಂತಹ ಬೈಯರ್ಸ್ ಏನ್ ಮಾಡ್ತಾ ಇದ್ದಾರೆ, ತುಂಬಾನೇ ಸ್ಟ್ರಾಂಗ್ಲಿ ಪ್ರೈಸ್ ಅನ್ನು ಹೋಲ್ಡ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಗೋಲ್ಡ್ ಖಂಡಿತವಾಗಿಯೂ ವೀಕ್ ಇಲ್ಲ. ಬಟ್ ಬಿಟ್ಕಾಯಿನ್ ಅಲ್ಲಿ ಏನಾಯ್ತು ಅನ್ನೋದನ್ನ ನೀವು ಇಲ್ಲಿ ನೋಡೋದಾದ್ರೆ, ಬಿಟ್ಕಾಯಿನ್ ಅಲ್ಲಿ ಪ್ರೀವಿಯಸ್ ಸ್ವಿಂಗ್ ಅನ್ನ ಪ್ರೈಸ್ ಬ್ರೇಕ್ ಆಗುತ್ತೆ. ಅಂದ್ರೆ ಏನ್ ಸಪೋರ್ಟ್ ಅನ್ನ ಪ್ರೈಸ್ ಕ್ರಿಯೇಟ್ ಮಾಡಿತ್ತು, ಅದರ ಬೇಸ್ ಅಲ್ಲಿ ಪ್ರೈಸ್ ರಿವರ್ಸಲ್ ಆಗುತ್ತೆ, ಅಲ್ಲಿಂದ ಪ್ರೈಸ್ ಸಪೋರ್ಟ್ ಅನ್ನ ಬ್ರೇಕ್ ಡೌನ್ ಆಗುತ್ತೆ. ಇಲ್ಲಿಗೆ ನಮ್ಗೆ ಏನಾಗುತ್ತೆ, ಸೆಲ್ಲರ್ಸ್ ಇಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ ಅನ್ನೋದು ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಇದು 15 ಮಿನಿಟ್ಸ್ ಬೇಸ್ದಲ್ಲಿ ಸಿಕ್ಕಂತಹ ನಮಗೆ ಪಿಕ್ಚರ್. ಅದರ ಬೇಸಲ್ಲಿ ನಾವು ಬಿಟ್ಕಾಯಿನ್ ಅನ್ನ 1 ಮಿನಿಟ್ ಬೇಸಲ್ಲಿ ನೋಡಾದ್ರೆ, 1 ಮಿನಿಟ್ ಬೇಸಲ್ಲಿ ಬಿಟ್ಕಾಯಿನ್ ಏನ್ ಮಾಡುತ್ತೆ, ತುಂಬಾನೇ ಸ್ಟ್ರಾಂಗ್ ಆಗಿರೋ ಅಪ್ಸೈಡ್ ಮೂಮೆಂಟಮ್ ಕೊಡ್ಲಿಕ್ಕೆ ಟ್ರೈ ಮಾಡುತ್ತೆ. ಬಟ್ ಇಲ್ಲಿ ನೀವು ಓವರ್ ಆಲ್ ಪಿಕ್ಚರ್ನ ಅಪ್ಸೈಡ್ ಮೂಮೆಂಟಮ್ ಅಲ್ಲಿ ನೋಡೋದಾದ್ರೆ, ಪ್ರೀವಿಯಸ್ ಸ್ವಿಂಗ್ ಗಳನ್ನ ಬ್ರೇಕ್ ಆಗ್ತಾ ಈ ರೀತಿ ಮೂಮೆಂಟಮ್ ಕೊಡ್ತಾ ಇದೆ. ಅಂದ್ರೆ ಬೈಯಿಂಗ್ ಅಲ್ಲಿ ಯೂಶುವಲ್ ಇಫ್ ಇನ್ ಕೇಸ್ ಸ್ಟ್ರಾಂಗ್ ಇದ್ದಿದ್ರೆ ಪ್ರೈಸ್ ಒಂದೇ ಸ್ವಿಂಗ್ ಅನ್ನ ಕ್ರಿಯೇಟ್ ಮಾಡ್ತಾ ಪ್ರೈಸ್ ಮೂಮೆಂಟಮ್ ಕೊಡುತ್ತೆ. ಬಟ್ ಬೈಯಿಂಗ್ ಅಲ್ಲಿ ಆ ಸ್ಟ್ರೆಂತ್ ನಮಗೆ 1 ಮಿನಿಟ್ ಬೇಸ್ ಅಲ್ಲಿ ಕಾಣಲಿಕ್ಕೆ ಸಿಕ್ಕಿರಲಿಲ್ಲ. ಸೊ ಅದರ ಬೇಸ್ ಅಲ್ಲಿ ನಾವೇನ್ ಮಾಡ್ತೀವಿ, 1 ಮಿನಿಟ್ ಬೇಸ್ ಅಲ್ಲಿ ನಾವು ಇಲ್ಲಿ ಒಂದು ಬ್ಲೂ ಝೋನ್ ಅನ್ನ ಮಾರ್ಕ್ ಮಾಡ್ತೀವಿ. ಈ ಒಂದು ಬ್ಲೂ ಝೋನ್ ಏನಿದೆಯಲ್ಲ, ಇದನ್ನ ನಾವು ಮಾರ್ಕ್ ಮಾಡ್ತೀವಿ. ಅದರ ಬೇಸ್ ಅಲ್ಲಿ ಪ್ರೈಸ್ ಎಕ್ಸಾಕ್ಟ್ಲಿ ಅದನ್ನ ರೆಸಿಸ್ಟೆನ್ಸ್ ಆಗಿ ಫೇಸ್ ಮಾಡುತ್ತೆ, ಅಥವಾ ಅಲ್ಲಿ ಸೆಲ್ಲರ್ಸ್ ಗಳು ಮತ್ತೆ ಆಕ್ಟಿವ್ ಆಗ್ತಾರೆ. ಬಿಕಾಸ್ 15 ಮಿನಿಟ್ಸ್ ಬೇಸ್ ಅಲ್ಲಿ ಆಲ್ರೆಡಿ ಸೆಲ್ಲರ್ಸ್ ಗಳ ಡಾಮಿನೇಷನ್ ಇದೆ. ಅದರ ಬೇಸ್ ಅಲ್ಲಿ ಪ್ರೈಸ್ ಇಲ್ಲಿ ಏನ್ ಮೂಮೆಂಟಮ್ ಕೊಡ್ತಾ ಇತ್ತು, ಇದೊಂದು ವೀಕ್ ಬೈಯಿಂಗ್ ಆಗಿತ್ತು. ಅಂಡ್ ಈ ಒಂದು ಮೂಮೆಂಟಮ್ ಏನಿದೆಯಲ್ಲ, ಇದು ಜಸ್ಟ್ ಟ್ರಾಪ್ ಮೂಮೆಂಟಮ್ ಫಾರ್ ರಿಟೇಲ್ ಟ್ರೇಡರ್ಸ್ ಆಗಿತ್ತು. ಅದರ ಬೇಸ್ ಅಲ್ಲಿ ಪ್ರೈಸ್ ಮತ್ತೊಂದು ಬಾರಿ ಈ ರೆಸಿಸ್ಟೆನ್ಸ್ ನ ಫೇಸ್ ಮಾಡಿ ಕೆಳಗಡೆ ಬರುತ್ತೆ. ಲೆಟ್ಸ್ ಸೇ ಇದು ಟ್ರಾಪ್ ಬೇಸ್ಡ್ ಆಗಿರೋ ಮೂಮೆಂಟಮ್ ಆಗಿರಲಿಲ್ಲ, ಸ್ಟ್ರಾಂಗ್ ಆಗಿ ಇತ್ತು ಅಂತ ಅನ್ಕೊಳ್ಳೋಣ. ಇಫ್ ಇನ್ ಕೇಸ್ ಆ ರೀತಿ ಇದ್ದಿದ್ರು ಕೂಡ ಪ್ರೈಸ್ ಅನ್ನ ಈ ರೀತಿ ಬೈಯರ್ಸ್ ತಗೊಂಡು ಹೋಗಬೇಕಾಗಿತ್ತು. ಬಟ್ ಪ್ರೈಸ್ ಈ ರೀತಿ ಮೂಮೆಂಟಮ್ ಕೊಟ್ಟಾಗ ಪ್ರೀವಿಯಸ್ ಬೈಯರ್ಸ್ ಗಳ ಎಸ್ಎಲ್ ಗಳನ್ನ ಪ್ರೈಸ್ ತಗೊಳ್ತಾ ಇದೆ ಅಂತ ಇದ್ದಾಗ, ಈ ಬೈಯರ್ಸ್ ವೀಕ್ ಆಗಿದ್ದಾರೆ, ಇಲ್ಲಿಂದ ಸೆಲ್ಲರ್ಸ್ ಮತ್ತೆ ಎಂಟ್ರಿನ ಪಡಿತಾ ಇದ್ದಾರೆ ಅನ್ನೋದು ಅರ್ಥ. ಸೊ ಅದರ ಬೇಸ್ ಅಲ್ಲಿ ನಾವು ಎಂಟ್ರಿನ ಪ್ಲಾನ್ ಮಾಡ್ತೀವಿ ಅಂಡ್ ಡೈರೆಕ್ಟ್ಲಿ ಈ ಡಂಪ್ ಅನ್ನು ನಾವು ಕ್ಯಾಪ್ಚರ್ ಮಾಡ್ತೀವಿ. ವಿತಿನ್ ಫ್ಯೂ ಮಿನಿಟ್ಸ್ ಅಲ್ಲಿ ತುಂಬಾನೇ ಚೆನ್ನಾಗಿರುವಂತಹ ಮೂಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ದಟ್ಸ್ ದ ಲಾಜಿಕ್ ಗೈಸ್. ಎಷ್ಟು ಜನರಿಗೆ ಅರ್ಥ ಇದು?